ಪನ್ನೀರ್ ಕಬಾಬ್ ಮಾಡೋಕ್ಕೆ ನಾನು ನಂದಿನಿ ಪನ್ನೀರ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಮೈದಾ 1.5 ಸ್ಪೂನು, ಕಾರ್ನ್ಫ್ಲವರ್ ಸ್ವಲ್ಪ, ಅರಿಶಿಣ, ಉಪ್ಪು, ಚಿಲ್ಲಿ ಪೌಡ್ರು. ಪ್ಯಾಕೆಟ್ ಓಪನ್ ಮಾಡಿ ವಾಶ್ ಮಾಡ್ಕೊಬಿಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕು ಪೀಸಸ್. ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೊಳ್ಳಿ. ಮೈದಾ, ಉಪ್ಪು, ಚಿಲ್ಲಿ ಪೌಡ್ರು, ಅರಿಶಿನ, ಕಾರ್ನ್ಫ್ಲವರು 4 ಹಾಕ್ಕೊತಾ ಇದ್ದೀನಿ. ನಾನು ಬೇರೆ ಏನು ಕಲರ್ ಯೂಸ್ ಮಾಡಿಲ್ಲ. ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಂದೆರಡು ಡ್ರಾಪ್ಸು ನಿಂಬೆಹಣ್ಣು. ಜಾಸ್ತಿ ಹಾಕೋಬೇಡಿ, ಪನ್ನೀರು ಸ್ವಲ್ಪ ಹುಳಿ ಇರುತ್ತೆ. ಸ್ವಲ್ಪ ನೀರು ಹಾಕೋಬೇಕು. ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಕಲಸಿ ತುಂಬ ಹೊತ್ತು ಇಡಬೇಡಿ, ಹಾಗೆ ಹಾಕ್ಬಿಡಿ. ನಿಂಬೆಹಣ್ಣು ಹಾಕಿರೋದ್ರಿಂದ ಬೇಗ ಹಾಕ್ಬಿಡ್ಬೇಕು. ಯಾರೋ ವೆಜ್ ತಿನ್ನೋರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟರಲ್ಲಿ ಎಣ್ಣೆ ಕಾಯಿಸಿ ಇಟ್ಕೊತಾ ಇದ್ದೀನಿ, ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಎಣ್ಣೆ ಕಾಯಿಗೆ ಇಟ್ಟಿದ್ದೀನಿ. ಹಿಂಗೆ ಒಂದೊಂದೇ ಪೀಸ್ ಈ ಥರ ಹಾಕ್ಕೊಳ್ಳಿ. ನಂದಿನಿ ಪನ್ನೀರ್ ಚೆನ್ನಾಗಿದೆ, ಅದು ಅಮೂಲ್ಗಿಂತ ನಂದಿನಿ ಪನ್ನೀರ್ ಚೆನ್ನಾಗಿದೆ. ಅದು ಅಮೂಲ್ ತಂದರೆ ಒಂದೊಂದು ಸತಿ ಪೀಸ್ ಆಗುತ್ತೆ. ಇದು ನಂದಿನಿ ಏನು ಪುಡಿ ಥರ ಬರೋಲ್ಲ, ನೀಟಾಗಿ ಬರುತ್ತೆ. ಒಂದು 30 ಪೀಸ್ ಆಗುತ್ತೆ, 25-30 ಪೀಸು. ಚಿಕ್ಕದಾಗಿ ಮಾಡಿದ್ರೆ ಜಾಸ್ತಿ ಆಗುತ್ತೆ. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಆರಾಮಾಗಿ ಒಂದು 4-5 ಜನ ತಿನ್ಬೋದು. ಆಗಿದೆ, ಮಿಕ್ಸ್ ಮಾಡ್ಕೋಬೇಕು ಒಂದು ಸತಿ. ಆಗಿದೆ ಇದು. ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ, ಎಲ್ಲೂ ಅಂಟ್ಕೊಂಡಿಲ್ಲ, ಏನಿಲ್ಲ. ಬಾಣಲಿಗೆ ಒಂಚೂರು ಚಿಪ್ಪಕ್ಕಿಲ್ಲ, ಏನಿಲ್ಲ. ಚಿಕನ್ ಕಬಾಬ್ಗಿಂತ ಚೆನ್ನಾಗಿ ಬಂದಿದೆ. ಪ್ರೇಮಾ ಕಿಚನ್ ಪನ್ನೀರ್, ನಂದಿನಿ ಪನ್ನೀರ್ ಕಬಾಬ್.
ಇದೇ ಮಸಾಲ ಪನ್ನೀರ್ ಕಬಾಬ್ ಮಸಾಲಾನೇ ಇತ್ತು. ಸ್ವಲ್ಪ ಆಲೂಗೆಡ್ಡೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಕಬಾಬು ಮಾಡ್ಬೋದು ಇಷ್ಟೇ ಮಸಾಲ ಹಾಕಿ. ಎಷ್ಟು ಸಾಫ್ಟಾಗಿ ಬೆಂದಿದೆ. ಸಾಸ್ ಜೊತೆ ಬಿಸಿ ಬಿಸಿ ಪ್ರೇಮಾ ಕಿಚನ್ ಪನ್ನೀರ್ ಕಬಾಬ್, ನಂದಿನಿ ಪನ್ನೀರ್ ಕಬಾಬ್ ರೆಡಿ.